ಹಲೋ ಹಾಯ್ ಸಾಧಕರೇ, ನಾನು ನಿಮ್ಮ ಪ್ರೀತಿಯ ರಘು ಸರ್. ಏನಪ್ಪಾ ಅಂತಂದ್ರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋದು ರಾಜ್ಯದಲ್ಲಿ ನೇಮಕಾತಿಗಳು ಇನ್ನಷ್ಟು ವಿಳಂಬ ಯಾಕಾಗ್ತಾ ಇದೆ, ಯಾವ ಕಾರಣದಿಂದಾಗಿ ನೇಮಕಾತಿಗಳು ಸ್ಥಗಿತಗೊಂಡಿದ್ದಾವೆ ಎನ್ನುವುದು ಕುರಿತಾಗಿ ಇವತ್ತು ನಾವು ಪೂರ್ಣವಾಗಿರ್ತಕ್ಕಂಥ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಮತ್ತಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಬೇಸರಗೊಂಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರು ಇರ್ತಾರೆ, ಯಾವಾಗ ನೇಮಕಾತಿ ಆಗುತ್ತೆ, ಸುಮಾರು 5ರಿಂದ 10 ವರ್ಷ ತನಕ ಕೂತ್ಕೊಂಡು ಓದೋರೆಲ್ಲ ಇದ್ದಿರ್ತಾರೆ. ಕೆಲವೊಂದು ಸಾರಿ ಒಬ್ಬೊಬ್ರಿಗೆ ಒಂದೊಂದು ಪೋಸ್ಟ್ ಕೂಡ ಹುದ್ದೆ ಕೂಡ ಸಿಕ್ಕಿರಲಿಲ್ಲ. ಆದರೆ ನಿರಂತರವಾಗಿ ಯಾರ್ಯಾರು ಓದ್ತಾ ಇರ್ತಾರಲ್ಲ ಅವರಿಗೆ ಬಹಳಷ್ಟು ಉದ್ಯೋಗದ ಅವಶ್ಯಕತೆ ಇದ್ದಿರ್ತದೆ. ಯಾಕಪ್ಪ ಅಂದರೆ ಮನೆಯಲ್ಲಿ ಬಹಳಷ್ಟು ಸಮಸ್ಯೆ ಇರುತ್ತೆ. ಏನಾದರೂ ಒಂದು ಉದ್ಯೋಗ ಸಿಕ್ಕರೆ ನಮಗೆ ಅನುಕೂಲ ಆಗುತ್ತದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀವಿ, ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದಂಥ ಎಲ್ಲ ಮನಸ್ಥಿತಿಯನ್ನು ಇತ್ತೀಚಿನ ಯುವಕರು ಹೊಂದಿದ್ದಾರೆ. ನೋಡಿ, ಖಾಲಿ ಇರುವ ನೇಮಕಾತಿ ಹುದ್ದೆಗಳ ಪೈಕಿ 56,432 ಹುದ್ದೆಗಳು ತುಂಬುವ ಪ್ರಕ್ರಿಯೆ ಏನಿದೆ ಅಲ್ಲ, ಸರ್ಕಾರ ಒಳ ಮೀಸಲಾತಿ ಗೊಂದಲ ಮತ್ತು ಉಪಚುನಾವಣೆಯ ನೀತಿ ಸಂಹಿತೆ ಕಾರಣಕ್ಕೆ ಮತ್ತಷ್ಟು ವಿಳಂಬವಾಗುವಂತ ಒಂದು ಸಾಧ್ಯತೆ ಇದೆ. ಒಳ ಮೀಸಲಾತಿ ಗೊಂದಲ ಮತ್ತು ಇವಾಗ ಬರುವಂತ ಉಪಚುನಾವಣೆಯ ಸಲುವಾಗಿ ಈ ನೇಮಕಾತಿಗಳು ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇದಾವೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ವಿವಿಧ ಇಲಾಖೆಗಳಲ್ಲಿನ ಹುದ್ದೆಗಳ ನೇಮಕಾತಿ ವಿಳಂಬ ಮಾಡುತ್ತಿರುವ ಸರ್ಕಾರದ ಧೋರಣೆಯನ್ನು ಖಂಡಿಸಿ ರೀಸೆಂಟ್ ಆಗಿ ಉದ್ಯೋಗಾಕಾಂಕ್ಷಿಗಳು ಏನ್ ಮಾಡಿದಾರಪ್ಪ ಅಂದ್ರೆ ಧಾರವಾಡದಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಆ ವೇಳೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಮುಂದಾಗಿರ್ತಕ್ಕಂಥ ಸರ್ಕಾರ ಏನ್ ಹೇಳ್ತು, 30 ದಿನಗಳಲ್ಲಿ ಆರಂಭಿಸುವಂತೆ ಎಲ್ಲಾ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ನಿರ್ದೇಶನವನ್ನು ನೀಡ್ತು. ಏನ್ ಮಾಡ್ತಿರೋ ಗೊತ್ತಿಲ್ಲ, 30 ದಿನಗಳಲ್ಲಿ ನೇಮಕಾತಿ ಪ್ರಾರಂಭ ಮಾಡ್ಬೇಕಂತ ಹೇಳಿ. ಆದ್ರೆ ಸದ್ಯಕ್ಕೆ ನೇಮಕಾತಿ ಪ್ರಕ್ರಿಯೆ ತಡೆ ಬೀಳುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕೆ? ಈ ಒಳ ಮೀಸಲಾತಿ ಗೊಂದಲದಿಂದ, ಈ ಉಪಚುನಾವಣೆಗಳ ನೀತಿ ಸಂಹಿತೆ ಕಾರಣದಿಂದಾಗಿ ಮುಂದೂಡುವಂತ ಸಾಧ್ಯತೆ ಇದೆ. ನೋಡಿ, ಅದೇ ರೀತಿ ವಿವಿಧ ಇಲಾಖೆಗಳಲ್ಲಿ ಹುದ್ದೆ ಖಾಲಿ ಇರುವಂತೆ ಸುಮಾರು ಯಾವ್ಯಾವ ಇಲಾಖೆಯಲ್ಲಿ ಹುದ್ದೆಗಳ ಖಾಲಿ ಇದಾವೆ ಅದ್ರ ಬಗ್ಗೆ ಕುರಿತಾಗಿ ನೋಡ್ತಾ ಹೋದ್ರೆ ಸುಮಾರು 100 ನಿಗಮ ಮಂಡಳಿಗಳಲ್ಲಿ ಸುಮಾರು 1,01,295 ಹುದ್ದೆಗಳು ಖಾಲಿ ಇದಾವೆ ಪ್ರಸ್ತುತ. ಇಲ್ಲಿ ಅತಿ ಹೆಚ್ಚು ಎಲ್ಲಪ್ಪ ಅಂದ್ರೆ KPTCL ನಲ್ಲಿ 34,474 ಹುದ್ದೆಗಳು, ಅದೇ ರೀತಿ KSRTCಯಲ್ಲಿ 8,590 ಹುದ್ದೆಗಳು, ಹೆಸ್ಕಾಂ ನಲ್ಲಿ 6,543 ಹುದ್ದೆಗಳು, KPCL ನಲ್ಲಿ 4,635 ಹುದ್ದೆಗಳು, ಅದೇ ರೀತಿ ಮೆಸ್ಕಾಂ ನಲ್ಲಿ 4,028 ಹುದ್ದೆಗಳು, ಜಸ್ಕಾಂ ನಲ್ಲಿ 4,105 ಹುದ್ದೆಗಳು, ಚೆಸ್ಕಾಂ ನಲ್ಲಿ 4,105 ಹುದ್ದೆಗಳು, ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದಲ್ಲಿ 3,302 ಹುದ್ದೆಗಳು, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ 3,211 ಹುದ್ದೆಗಳು ಭರ್ತಿಯಾಗದೆ ಅದೇ ರೀತಿಯಾಗಿ ಉಳಿದುಕೊಂಡಿದ್ದಾವೆ. ಸರ್ಕಾರ ಹೇಳುತ್ತೆ ಪ್ರತಿಭಟನೆ ಮಾಡೋ ಟೈಮಲ್ಲಿ ನಾವು 30 ದಿನಗಳಲ್ಲಿ ನಿಮಗೆ ಉದ್ಯೋಗವನ್ನ ನೇಮಕಾತಿಯನ್ನ ನಾವು ಉದ್ಯೋಗ ಕೊಡೋದಕ್ಕಾಗಿ ನೇಮಕಾತಿಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಆರ್ಥಿಕ ಇಲಾಖೆ ಮಂಜೂರು ಮಾಡಿರ್ತಕ್ಕಂಥ ಹುದ್ದೆಗಳ ಕುರಿತಾಗಿ ಇವತ್ತು ನಾವು ನೋಡೋಣ. ಇವಾಗ ನೋಡಿ, ಗ್ರೂಪ್ ಎ ಹುದ್ದೆಗಳು ಎಷ್ಟಿದಾವೆ? 562 ಹುದ್ದೆಗಳು, ಗ್ರೂಪ್ ಬಿ 619 ಹುದ್ದೆಗಳು, ಅದೇ ರೀತಿ ಗ್ರೂಪ್ ಸಿ 23,119 ಹುದ್ದೆಗಳಿದಾವೆ. ಅದೇ ರೀತಿ 371J ಅಡಿಯಲ್ಲಿ ಅಧಿಸೂಚಿಸಬೇಕಾಗಿರ್ತಕ್ಕಂಥ ಅಧಿಸೂಚನೆಯನ್ನು ಹೊರಡಿಸಬೇಕಾಗಿರ್ತಕ್ಕಂಥ ಒಟ್ಟು ಹುದ್ದೆಗಳು ಎಷ್ಟಿದಾವೆ? 32,132 ಹುದ್ದೆಗಳು. ಒಟ್ಟು ಟೋಟಲ್ ಆಗಿ ಏನ್ ಹೇಳಿತಪ್ಪ ಅಂದ್ರೆ ಸರ್ಕಾರ 56,432 ಹುದ್ದೆಗಳನ್ನ ನಾವು ನೇಮಕಾತಿಗೆ ಅಧಿಸೂಚನೆಯನ್ನು ಆದಷ್ಟು ಬೇಗ ಹೊರಡಿಸ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ಹೇಳಿತ್ತು. ಆದ್ರೆ ಇವಾಗ ಸದ್ಯದ ಇವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಹೋದ್ರೆ, ಸರ್ಕಾರಿ ಹುದ್ದೆ ಸ್ಥಿತಿಗತಿ ನೋಡ್ತಾ ಹೋದ್ರೆ ನೋಡಿ, 46 ವಿವಿಧ ಹುದ್ದೆಗಳಲ್ಲಿ ಟೋಟಲ್ ಆಗಿ 2,84,811 ಹುದ್ದೆಗಳು ಖಾಲಿ ಇದಾವೆ. ನೋಡಿ, ಗುತ್ತಿಗೆ ಹೊರಗುತ್ತಿಗೆ ಅಡಿಯಲ್ಲಿ ಭರ್ತಿ ಮಾಡಲಾಗಿರ್ತಕ್ಕಂಥ ಹುದ್ದೆಗಳಪ್ಪ ಅಂತಂದ್ರೆ 96,844 ಹುದ್ದೆಗಳು. ನಿಗಮ ಮಂಡಳಿಗಳಲ್ಲಿ ನೋಡ್ತಾ ಹೋದ್ರೆ 1,01,295 ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಈ ಡಾಟಾನ ತಿಳಿಸ್ಕೊಟ್ಟಿದೆ ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲಿ. ಅದೇ ರೀತಿ ಮುಂದಿನ 5 ವರ್ಷಗಳಲ್ಲಿ ನಿವೃತ್ತಿ ಹೊಂದುವಂತವರ ಸಂಖ್ಯೆ ಎಷ್ಟಿದೆ ಅಂತ ಕೂಡ ನೋಡಿದೆ. ನೋಡಿ, 2026ರಲ್ಲಿ 16,513 ಜನ ನಿವೃತ್ತಿಯನ್ನ ಹೊಂದುತ್ತಾರೆ. 2027ರಲ್ಲಿ 16,800 ಜನ, 2028ರಲ್ಲಿ 17,726, 2029 ಮತ್ತು 30ರಲ್ಲಿ ಅದೇ ಕಂಟಿನ್ಯೂಸ್ ಆಗಿ 18,100, 17,259. ಒಟ್ಟು ಮುಂದಿನ 5 ವರ್ಷಗಳಲ್ಲಿ 86,398 ಹುದ್ದೆಗಳು ಖಾಲಿ ಇರ್ತವೆ.
ನೋಡಿ, 5,000ಕ್ಕೂ ಹೆಚ್ಚು ಹುದ್ದೆ ಖಾಲಿ ಇರುವಂತಹ ಇಲಾಖೆಗಳು ಯಾವ್ಯಾವ ಇದಾವೆ? ಟೋಟಲ್ ಆಗಿ 5,000ಗಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತಹ ಇಲಾಖೆಗಳು ನೋಡಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,646 ಹುದ್ದೆಗಳು ಖಾಲಿ ಇದಾವೆ. ಹಿಂದುಳಿದ ಕಲ್ಯಾಣ ವರ್ಗಗಳಲ್ಲಿ 8,525 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿ ಆರ್ಥಿಕ ಇಲಾಖೆಯಲ್ಲಿ 7,668 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ 7,659 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ 6,876 ಹುದ್ದೆ, ಅರಣ್ಯ ಇಲಾಖೆಯಲ್ಲಿ 6,478 ಹುದ್ದೆಗಳು ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯಲ್ಲಿ 6,119 ಹುದ್ದೆಗಳು. ಟೋಟಲ್ ಆಗಿ ನೋಡಿದ್ರೆ ಸುಮಾರು 2,84,881 ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು. ನೋಡಿ, ಈ ನೇಮಕಾತಿ ವಿಳಂಬ ಆಗೋದಕ್ಕೆ ಮೇನ್ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ, ನಾವು ನೋಡ್ತಾ ಹೋದ್ರೆ ಇದ್ರದ ಪೂರ್ವ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ನೋಡಿ, ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15% ಎಷ್ಟು ಹೇಳಿ, ಮೊದಲು ಎಷ್ಟಿತ್ತು? 15ರಿಂದ 17ಕ್ಕೆ. ಅದೇ ರೀತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3ರಿಂದ 7ಕ್ಕೆ ಹೆಚ್ಚಿಸಲಾಯಿತು. ಯಾವಾಗ? ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾನ ಮತ್ತು ನೇಮಕಾತಿಯ ಮೀಸಲಾತಿ ಕಾಯ್ದೆ ಅಡಿ 2022 ಸರ್ಕಾರ ಇದು ಜಾರಿಗೆ ತೆಗೆದುಕೊಂಡು ಬರ್ತದೆ. ಈ ಮೀಸಲಾತಿ ಪ್ರಮಾಣವನ್ನು 50ರಿಂದ 56ಕ್ಕೆ ಹೆಚ್ಚಿಗೆ ಮಾಡ್ತದೆ. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ 15% ಇರೋದು 17%ಕ್ಕೆ ಹೆಚ್ಚಿಗೆ ಮಾಡಿರ್ತಾರೆ. ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7ಕ್ಕೆ ಹೆಚ್ಚಿಗೆ ಮಾಡಿರುತ್ತದೆ. ಇದು 2022ರಲ್ಲಿ ಸರ್ಕಾರ ಜಾರಿಯನ್ನ ತೆಗೆದುಕೊಂಡು ಬರ್ತದೆ. ಈ ಮೀಸಲಾತಿ ಪ್ರಮಾಣ 50ರಿಂದ 56ಕ್ಕೆ ಹೆಚ್ಚಿಸಿ ರೋಸ್ಟರ್ ಬಿಂದುಗಳನ್ನ ಮರು ನಿರ್ಣಯವನ್ನ ಮಾಡ್ತದೆ. ಮರು ನಿರ್ಣಯ ಮಾಡಿರೋ ಸಲುವಾಗಿ ನಂತರ ಏನಾಗ್ತದೆ, ಈ ಪ್ರಸ್ತುತ ಸ್ಥಿತಿಯಲ್ಲಿ ಹೆಂಗೈತಪ್ಪ ಅಂತಂದ್ರ, ಈ ಕಾಯ್ದೆಯನ್ನೇ ಪ್ರಶ್ನಿಸಿ 3 ರೀಟ್ ಅರ್ಜಿಗಳ ಕುರಿತು ಮಧ್ಯಂತರ ಆದೇಶವನ್ನು ನೀಡಿರ್ತಕ್ಕಂಥ ಹೈಕೋರ್ಟ್ ಹೆಚ್ಚಿಸಿರುವ ಮೀಸಲಾತಿ ಅನುಸಾರ ಹೊಸ ನೇಮಕಾತಿ ಮಾಡುವಂತಿಲ್ಲ ಅಂತ ಹೇಳಿ ಆದೇಶವನ್ನು ಮಾಡಿದೆ. ನೋಡಿ, ಈ ಕಾಯ್ದೆಯ ಅನ್ವಯ ಈಗಾಗಲೇ ಆರಂಭಿಸಿರುವ ನೇಮಕಾತಿ ಪ್ರಕ್ರಿಯೆಗಳನ್ನ ಮುಂದುವರಿಸಬೇಕು. ಈ ಕಾಯ್ದೆ ಅನ್ವಯ ಆಲ್ರೆಡಿ ಇವಾಗ ಪ್ರಕ್ರಿಯೆಗಳು ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆಯಲ್ಲ, ಅದನ್ನ ಮುಂದುವರಿಸಿ ಅಂತ ಹೇಳಿದೆ. ನೇಮಕಾತಿಯು ರೀಟ್ ಅರ್ಜಿಗಳ ಅಂತಿಮ ನಿರ್ಧಾರಕ್ಕೆ ಒಳಪಟ್ಟಿರ್ತದೆ. ಈ ರೀಟ್ ಅರ್ಜಿ ಏನಿದೆಯಲ್ಲ, ಇದರ ಅಂತಿಮ ನಿರ್ಧಾರಕ್ಕೆ ನೇಮಕಾತಿಗಳನ್ನ ಒಳಪಟ್ಟಿರ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ಹೀಗಾಗಿ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಈ ಕಾರಣದಿಂದಾಗಿ ನೇಮಕಾತಿ ಪ್ರಕ್ರಿಯೆಯು ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದು. ನೋಡಿ, ಆದ್ರೆ 56% ಮೀಸಲಾತಿ ಅಳವಡಿಸಿ ಈಗಾಗಲೇ 4,409 ಹುದ್ದೆಗಳಿಗೆ ನೇಮಕಾತಿ ಕೂಡ ಪೂರ್ಣಗೊಂಡಿದೆ. ಎಷ್ಟು? 4,409 ಹುದ್ದೆಗಳಿಗೆ ಪೂರ್ಣಗೊಂಡಿದೆ. 3,644 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ. ನೋಡ್ತಾ ಹೋದ್ರೆ 24,300 ಹುದ್ದೆಗಳಿಗೆ ಭರ್ತಿಗೆ ಹೊಸ ಅಧಿಸೂಚನೆಯನ್ನು ಹೊರಡಿಸಲು ಆರ್ಥಿಕ ಇಲಾಖೆ ಕೂಡ ಮಂಜೂರಾತಿ ನೀಡಿದೆ. ಎಷ್ಟು? 24,300 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಕೂಡ ಪ್ರಸ್ತುತ ಮಂಜೂರಾತಿ ಮಾಡಲು ಆದೇಶವನ್ನು ನೀಡಿದೆ. ಇದರಲ್ಲಿ 916 ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 371J ಅಡಿಯಲ್ಲಿ 32,132 ಹುದ್ದೆಗಳ ಭರ್ತಿಗೂ ಹೊಸ ಅಧಿಸೂಚನೆಯನ್ನು ಕೂಡ ಹೊರಡಿಸಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಾವು ತಿಳ್ಕೋಬೇಕು. ನೋಡಿ, ಇದರ ಪೂರ್ವ ಹಿನ್ನೆಲೆಯನ್ನು ಇನ್ನು ನೋಡ್ತಾ ಹೋದ್ರೆ 1995ರ ಜೂನ್ 20ರ ಆದೇಶದಂತೆ 50% ಮೀಸಲಾತಿ ಪ್ರಮಾಣ ಹಾಗೂ ರೋಸ್ಟರ್ ಬಿಂದುಗಳಂತೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವುದು ಎಂದು ಫೆಬ್ರವರಿ 27ನೇ ತಾರೀಕು ಸರ್ಕಾರ ಆದೇಶವನ್ನು ಹೊರಡಿಸ್ತದೆ. ಯಾವುದು? 1995ರ ಜೂನ್ 20ರ ಆದೇಶದಂತೆ 50 ಮೀಸಲಾತಿ ಪ್ರಕಾರನೇ ನೇಮಕಾತಿ ಮಾಡ್ಬೇಕಂತ ಹೇಳಿ ಆದೇಶವನ್ನು ಹೊರಡಿಸ್ತು. ನಂತರ ಏನಾಯ್ತು? ಹೈಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟಿರ್ತದೆ. ಇದು ಹೈಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟಿದೆ. ಇದು ನೇಮಕಾತಿ ಮಾಡುವಾಗ 6% ಎಷ್ಟು ಹೇಳಿ? 6% ಪರಿಶಿಷ್ಟ ಜಾತಿಗೆ 2, ಪರಿಶಿಷ್ಟ ಪಂಗಡಕ್ಕೆ 4% ಹುದ್ದೆಗಳನ್ನ ಕಾಯ್ದಿರಿಸಿ ಮುಂದಿನ ನೇಮಕಾತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ಆದೇಶವನ್ನ ಹೊರಡಿಸ್ತು. ನೋಡ್ತಾ ಹೋದ್ರೆ, ಆದ್ರೆ 50% ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ದಲಿತ ಎಡಗೈ ಸಮುದಾಯ ಪಟ್ಟು ಹಿಡಿದಿದ್ರೆ
ನೋಡಿ ಏನು ಹೇಳಿ 50ರ ಮೀಸಲಾತಿ ನೇಮಕಾತಿ ಮಾಡಿಕೊಳ್ಳುವಾಗ ಅದರಲ್ಲೂ ಕೂಡ ಒಳ ಮೀಸಲಾತಿ ಕಲ್ಪಿಸಬೇಕಂತೇಳಿ ದಲಿತ ಎಡಗೈ ಸಮುದಾಯ ಪಟ್ಟು ಹಿಡಿದಿದೆ. ಒಳ ಮೀಸಲಾತಿ ರಹಿತವಾಗಿ ನೇಮಕಾತಿ ನಡೆಸಬೇಕಂತೇಳಿ ಬಲಗೈ ಸಮುದಾಯ ಒತ್ತಡವನ್ನ ಹೇರ್ತಾ ಇದೆ. ಇದೇ ಈ ಸಮಸ್ಯೆ ಇತ್ಯರ್ಥವಾಗದೆ ನೇಮಕಾತಿ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಸ್ತುತ. ಒಳ ಮೀಸಲಾತಿಯಿಂದಾಗಿಯೇ ಕೆಲವೊಂದು ಸಾರಿ ನೇಮಕಾತಿಗಳು ಸ್ಥಗಿತವಾಗಿದ್ದಾವೆ ಅಂತೇಳಿ ಹೇಳ್ಬೋದು. ಆದರೆ 10,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತಹ ಡಿಪಾರ್ಟ್ಮೆಂಟ್ಗಳು ನಾವು ನೋಡ್ತಾ ಹೋದ್ರೆ ನೋಡಿ 10,000ಕ್ಕಿಂತ ಹೆಚ್ಚಿಗೆ ಖಾಲಿ ಇರುವಂತಹ ಹುದ್ದೆಗಳ ಡಿಪಾರ್ಟ್ಮೆಂಟ್ ನೋಡ್ತಾ ಹೋದ್ರೆ ನಾವು ನೋಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 79,694 ಹುದ್ದೆಗಳು ಖಾಲಿ ಇದಾವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೋಡ್ತಾ ಹೋದ್ರೆ 37,572 ಹುದ್ದೆಗಳು ಖಾಲಿ ಇದಾವೆ. ಒಳಾಡಳಿತದಲ್ಲಿ 28,188 ಹುದ್ದೆಗಳು ಖಾಲಿ. ಉನ್ನತ ಶಿಕ್ಷಣದಲ್ಲಿ 13,599 ಹುದ್ದೆಗಳು ಖಾಲಿ ಇದಾವೆ. ಪಶುಸಂಗೋಪನೆಯಲ್ಲಿ 11,020 ಹುದ್ದೆಗಳು ಖಾಲಿ ಇದಾವೆ. ಕಂದಾಯ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದಾವೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇದಾವೆ. ನೋಡಿ ನಾವು ಬರೀ ಹುದ್ದೆಗಳು ಇಷ್ಟಿಷ್ಟು ಖಾಲಿ ಇದಾವೆ ಹಾಗೆ ಹೀಗೆ ಎನ್ನುವುದ್ರ ಕುರಿತಾಗಿ ಮಾತಾಡೋದ್ರಲ್ಲೇ ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ. ಆದರೆ ನೇಮಕಾತಿ ಪ್ರಕ್ರಿಯೆಯು ಸರ್ಕಾರ ಒಂದು ಬಲವಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಂಡು ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಸರ್ಕಾರಿ ಹುದ್ದೆಯನ್ನು ಪಡೆಯುವುದಕ್ಕೋಸ್ಕರ ಹಂಬಲಿಸುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂತಂದ್ರೆ ಉದ್ಯೋಗದ ನೇಮಕಾತಿ ಪ್ರಕ್ರಿಯೆ ಸ್ಥಗಿತವಾಗಿರೋದಕ್ಕೆ ಕಾರಣಗಳು ಏನೇನಂತೇಳಿ ನಾವೆಲ್ಲ ಇವಾಗ ತಿಳಿದುಕೊಂಡಿವಿ. ಆದರೆ ಇವಾಗ ಎಲೆಕ್ಷನ್ ಬೇರೆ ಬರುತ್ತೆ. ಈ ಎಲೆಕ್ಷನ್ ಇಂದ ಇನ್ನೂ ಸ್ವಲ್ಪ ಮುಂದೆ ದಿನ ಹೋಗುತ್ತೆ. ಈ ಒಳ ಮೀಸಲಾತಿಯಿಂದ ಇನ್ನೂ ಮುಂದೆ ಹೋಗುತ್ತೆ ಅಂತೇಳಿ ನಾವು ಏನೇ ತಿಳಿಸ್ಕೊಂಡ್ರು ಆರ್ಥಿಕ ಇಲಾಖೆಯಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಆಲ್ರೆಡಿ ಆದೇಶವನ್ನು ಕೂಡ ನೇಮಕಾತಿ ಮಾಡೋದಕ್ಕೆ ಅನುಮತಿ ಕೂಡ ದೊರೆತಿದೆ. ಹಾಗಾಗಿಬಿಟ್ಟು ನೀವು ವಿದ್ಯಾರ್ಥಿಗಳು ಅವಾಗ ಇವಾಗ ಉದ್ಯೋಗವನ್ನು ಕರೀತಾರೆ, ನೇಮಕಾತಿ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿ ತಾವು ಧೈರ್ಯವನ್ನು ಗಿಡದೆ ನೀವು ಆದಷ್ಟು ಸ್ಟ್ರಾಂಗ್ ಆಗಿ ಇನ್ನೂ ನೀವು ಹೆಚ್ಚಿಗೆ ರಿವೈಸ್ ಮಾಡ್ತಾ ನಿಮ್ಮ ಸ್ಟಡಿನ ಇನ್ನಷ್ಟು ತಮ್ಮ ಭದ್ರಕೋಟೆಯನ್ನು ಬಲಪಡಿಸಿಕೊಂಡು ಮುಂದೆ ಯಾವುದೇ ಒಂದು ನೇಮಕಾತಿ ಕರೆದರೂ ಕೂಡ ಅದರಲ್ಲಿ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದು ನೀವು ಹುದ್ದೆಗಳನ್ನು ಪಡೆಯೋದಕ್ಕೆ ಜಯಶಾಲಿಗಳರಾಗಿ ಅಂತ ನಾನು ತಿಳಿಸ್ಕೊಳ್ತೀನಿ. ಇದೇ ರೀತಿ ನೀವು ಇನ್ನಿತರ ಉದ್ಯೋಗ ಮಾಹಿತಿಗೆ ಸಂಬಂಧಿಸಿದಂಥ ಅಥವಾ ನಿಮಗೆ ಪರೀಕ್ಷೆಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ವಿಡಿಯೋಗಳನ್ನು ನನ್ನ ರಘು GK 2026 ಚಾನಲ್ನಲ್ಲಿ ನೀವು ಬಂದು ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ತಮ್ಮ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕಾಗಿ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತೇನೆ. ಇಲ್ಲಿಗೆ ಇವತ್ತು ನಾವು ಅಪ್ಡೇಟ್ಸ್ ಕುರಿತಾಗಿ ಉದ್ಯೋಗದ ಅಪ್ಡೇಟ್ಸ್ ಕುರಿತಾಗಿ ನೇಮಕಾತಿ ಪ್ರಕ್ರಿಯೆ ಅಪ್ಡೇಟ್ಸ್ ಕುರಿತಾಗಿ ನಾವು ತಿಳಿದುಕೊಂಡಿವಿ. ಅಲ್ಲಿವರೆಗೂ ಮತ್ತೆ ಹೊಸ ನೇಮಕಾತಿ ಯಾವುದೇ ಆದೇಶಗಳು ಬರಲಿ, ಹೊಸ ನೇಮಕಾತಿಗಳು ಕರಲಿ, ಅದರೆಲ್ಲ ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ 2 ಮಾತನ್ನು ಹೇಳ್ತೇನೆ. ಬಾಯ್, ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ.